ಬಟ್ ಆದರೆ ನಾನು ಈ ಮೂಲಕ ಈ ನಾಡಿನ ಜನರಿಗೆ ಮಾಡುವಂತಹ ವಿಜ್ಞಾಪನೆ ನಮಗೆ ಪರಿಸರ ನಿರ್ಮಾಣಕ್ಕೋಸ್ಕರ ನಮ್ಮ ಪುರಸಭೆ ಹಾಗೂ ಬಹಳಷ್ಟು ಶ್ರಮ ವಹಿಸಿ ಉತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದನ್ನು ನಾವು ಅನುಸರಿಸಿಕೊಂಡು ಹೋದರೆ ನಮಗೂ ಒಳ್ಳೆಯದು ಅಂತ ಹೇಳುವ ಭಾವನೆಯಿಂದ ಒಂದೆರಡು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ. ಈ ದೇವಸ್ಥಾನಕ್ಕೆ ನಿಮ್ಮ ಭಕ್ತಿ ಭಾವದಿಂದ ಬರುವ ಹೂವು, ಹಣ್ಣು ಇತ್ಯಾದಿಗಳನ್ನು, ಹಾಲು ಇತ್ಯಾದಿಗಳನ್ನು ತರುವಾಗ ಪರಿಶುದ್ಧವಾದ ವಾತಾವರಣದಲ್ಲಿ ರೀತಿಯಲ್ಲಿ ಹಿಡ್ಕೊಂಡು ಬಂದು ದೇವರಿಗೆ ಸಮರ್ಪಿಸಿದರೆ ಬಹಳ ಉತ್ತಮ ಅಂತ ನಮ್ಮ ಮೊದಲಿಂದ ಬರುವ ಸಂಪ್ರದಾಯ ಅದೊಂದು. ಆದರೆ ಈಗ ಕೆಲವೆಲ್ಲ ರೀತಿಗಳನ್ನು ಬದಿಗಿಟ್ಟು ಯಾವುದು ಅಗತ್ಯವೋ ಯಾವುದು ಸುಖವೋ ಅದನ್ನು ಮಾಡ್ತಾ ಬರೋದು ಅದು ಸರಿಯಲ್ಲ. ಈ ಪ್ಲಾಸ್ಟಿಕ್ ಅನ್ನು ದೇವರಿಗೆ ಸಮರ್ಪಿಸುವುದು ಸರಿಯಲ್ಲ ಹೇಳುವ ನಮ್ಮ ಒಂದು ಹಿಂದಿನ ಸಂಪ್ರದಾಯ. ಹಾಗೆ ಮಾಡಬೇಕು ದೇವರನ್ನ ಒಂದು ಒತ್ತಾಯ. ಹಾಗೆ ಎಲ್ಲರೂ ಸಹಕರಿಸಬೇಕು. ಪರಿಸರವನ್ನು ನಿರ್ಮಲವಾಗಿತ್ತು ಮಕ್ಕಳಿಗೂ ಅದನ್ನು ನಾವು ಮಾಡ್ತಾ ಹೋದರೆ ಮಕ್ಕಳು ಅದನ್ನು ನೋಡಿ ಅದು ಅನುಸರಿಸಿ ಬರಲಿಕ್ಕೆ ಅವಕಾಶ ಉಂಟು ಅಂತೇಳಿ ನಮ್ಮ ಒಂದು ಕಲ್ಪನೆ. ಹಾಗೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಪರಿಶುದ್ಧವಾದ ಪಾತ್ರದಲ್ಲಿ ಹಾಲು ಅಥವಾ ಎಣ್ಣೆ, ಪ್ಲಾಸ್ಟಿಕ್ ಹೊಟ್ಟೆಯೇ ದೇವಸ್ಥಾನಕ್ಕೆ ನಿಷಿದ್ಧ. ಅದರಲ್ಲೇ ತರುವುದನ್ನು ಅದು ಯಾವ ರೀತಿ ಉಪಯೋಗಿಸೋದು ನಮಗೂ ಸ್ವಲ್ಪ ಸಮಸ್ಯೆಯೇ ಆಗ್ತದೆ. ಅದರಿಂದ ಹೂವಿನ ಬುಟ್ಟಿಯನ್ನು ಹಾಗೆ ಬಾಳೆ ಎಲೆ ಅಥವಾ ಇತರ ಎಲೆಗಳು ಸಿಗ್ತದೆ ಬೇಕಾಗಿ ಅದರಲ್ಲಿ ಕಟ್ಟಿ ತಂದರೆ ಒಳ್ಳೆಯದು. ಹೂವು ಸ್ವಚ್ಛವಾಗಿರ್ತದೆ, ನಿರ್ಮಲವಾಗಿರ್ತದೆ.